ಒಂದಾನೊಂದು ಕಾಲದಲ್ಲಿ ಚಿಕ್ಕ ಹಳ್ಳಿಯೊಂದರಲ್ಲಿ ರಾಮು ಮತ್ತು ಸೀತಾ ಎಂಬ ಇಬ್ಬರು ಮಕ್ಕಳು ವಾಸಿಸುತ್ತಿದ್ದರು. ರಾಮು ತುಂಬಾ ಕೋಪ ಮಾಡಿಕೊಳ್ಳುತ್ತಿದ್ದ, ಸೀತಾ ಯಾವಾಗಲೂ ಬೇಸರದಲ್ಲಿರುತ್ತಿದ್ದಳು. ಅವರ ತಂದೆ ತಾಯಿಗಳು ಅವರಿಗೆ ಎಷ್ಟೇ ಹೇಳಿದರೂ ಅವರ ಸ್ವಭಾವ ಬದಲಾಗುತ್ತಿರಲಿಲ್ಲ. ಒಂದು ದಿನ ಆ ಹಳ್ಳಿಗೆ ಒಬ್ಬ ಸಂತರು ಬಂದರು. ಅವರು ತುಂಬಾ ಶಾಂತ ಸ್ವಭಾವದವರಾಗಿದ್ದರು. ಅವರ ಮುಖದಲ್ಲಿ ಸದಾ ನಗು ಇರುತ್ತಿತ್ತು. ರಾಮು ಮತ್ತು ಸೀತಾ ಅವರನ್ನು ನೋಡಿ ಆಶ್ಚರ್ಯಪಟ್ಟರು. ಅವರು ಸಂತರಲ್ಲಿಗೆ ಹೋಗಿ, ಸ್ವಾಮೀಜಿ, ನಾವಿಬ್ಬರೂ ಯಾವಾಗಲೂ ದುಃಖ ಮತ್ತು ಕೋಪದಲ್ಲಿರುತ್ತೇವೆ. ನಮಗೆ ಸಂತೋಷವಾಗಿರಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು. ಸಂತರು ನಗುತ್ತಾ, ಮಕ್ಕಳೇ, ಸಂತೋಷವು ನಿಮ್ಮ ಮನಸ್ಸಿನಲ್ಲಿದೆ. ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಂಡರೆ ಸಂತೋಷವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದರು. ಅವರು ರಾಮು ಮತ್ತು ಸೀತಾಗೆ ಕೆಲವು ಸರಳ ಯೋಗ ಮತ್ತು ಧ್ಯಾನದ ವಿಧಾನಗಳನ್ನು ಕಲಿಸಿದರು. ರಾಮು ಮತ್ತು ಸೀತಾ ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಲು ಪ್ರಾರಂಭಿಸಿದರು. ಕ್ರಮೇಣ ಅವರ ಕೋಪ ಮತ್ತು ದುಃಖ ಕಡಿಮೆಯಾಯಿತು. ಅವರು ಯಾವಾಗಲೂ ನಗುತ್ತಾ ಸಂತೋಷದಿಂದ ಇರಲು ಪ್ರಾರಂಭಿಸಿದರು. ಊರಿನವರೆಲ್ಲ ಅವರಲ್ಲಿ ಆದ ಬದಲಾವಣೆಯನ್ನು ಕಂಡು ಆಶ್ಚರ್ಯಪಟ್ಟರು. ಒಂದು ದಿನ ರಾಮು ಮತ್ತು ಸೀತಾ ಸಂತರಲ್ಲಿಗೆ ಹೋಗಿ, ಸ್ವಾಮೀಜಿ, ನೀವು ನಮಗೆ ಸಂತೋಷವಾಗಿರುವುದು ಹೇಗೆಂದು ಕಲಿಸಿದಿರಿ. ನಿಮಗೆ ನಾವು ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಎಂದು ತಿಳಿಯುತ್ತಿಲ್ಲ ಎಂದರು. ಸಂತರು ನಗುತ್ತ, ಮಕ್ಕಳೇ, ನೀವು ಸಂತೋಷವಾಗಿರುವುದೇ ನನಗೆ ನೀವು ನೀಡುವ ದೊಡ್ಡ ಕಾಣಿಕೆ. ನೀವು ಯಾವಾಗಲೂ ಸಂತೋಷದಿಂದ ಇರಿ ಮತ್ತು ಇತರರಿಗೂ ಸಂತೋಷವನ್ನು ಹಂಚಿಯೇ ಎಂದರು. ರಾಮು ಮತ್ತು ಸೀತಾ ಸಂತರಿಗೆ ನಮಸ್ಕರಿಸಿ ಸಂತೋಷದಿಂದ ತಮ್ಮ ಮನೆಗೆ ಮರಳಿದರು. ಅಂದಿನಿಂದ ಅವರು ಯಾವಾಗಲೂ ಸಂತೋಷದಿಂದ ಇದ್ದರು ಮತ್ತು ಇತರರಿಗೂ ಸಂತೋಷವನ್ನು ಹಂಚಿದರು. ಈ ಕಥೆಯಿಂದ ಕಲಿಯಬೇಕಾದ ನೀತಿ: ಸಂತೋಷವು ನಮ್ಮ ಮನಸ್ಸಿನಲ್ಲಿದೆ. ಯೋಗ ಮತ್ತು ಧ್ಯಾನದಿಂದ ನಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬಹುದು. ಇತರರಿಗೆ ಸಂತೋಷವನ್ನು ಹಂಚುವುದರಿಂದ ನಮಗೂ ಸಂತೋಷ ಸಿಗುತ್ತದೆ.